ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್. ಸೊ ಟ್ರೈಮ್ ಕಡೆಯಿಂದ ಒಂದು ನ್ಯೂ ಸೆಗ್ಮೆಂಟ್ ಬೈಕ್ನ ಲಾಂಚ್ ಮಾಡಿದ್ದಾರೆ. ಸೊ ಯಾವುದು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಟ್ರ್ಯಾಕರ್ 400 ಅಂತ. 400 ಬ್ಯಾಡ್ಜಿಂಗ್ ಬರುತ್ತೆ, ಬಟ್ ನಿಮಗೆ ಇಂಜಿನ್ ಬಂದು 349cc ಇಂಜಿನೇ ಬರುತ್ತೆ. ಸೊ ಇದು ಟ್ರ್ಯಾಕರ್ ಬಂದು ಬೇಸ್ಡ್ ಆನ್ ನಿಮಗೆ ಸ್ಟ್ರೀಟು ಮತ್ತು ಟ್ರ್ಯಾಕ್ ಬೇಸ್ಡಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಬೈಕ್ ಏನಿದೆಯಲ್ಲ, ಸೊ ಇದು ನಿಮಗೆ ಯು ಎಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದನ್ನು ನಿಮಗೆ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಪರಾಗಿ ನಿಮಗೆ ಪವರ್ ಮತ್ತು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ಗಾಡಿ ರಿವ್ಯೂನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೆ ಮುಂಚೆ ಯಾರೆಲ್ಲ ಚೆನ್ನಾಗಿ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ನಾನು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲೇ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ನಾಗರಬಾವಿಲಿರೋ ಟ್ರೈಮ್ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಟ್ರ್ಯಾಕರ್ 400 ಲಾಂಚ್ ಇವೆಂಟ್ಗೆ ಬಂದಿದ್ದು. ಸೊ ನೀವೇನೋ ಟ್ರ್ಯಾಕರ್ ಇಲ್ಲ ಬೇರೆ ಯಾವುದನ್ನ ಟ್ರೈಮ್ ಗಾಡಿಗಳನ್ನ ಬುಕ್ ಮಾಡಬೇಕು ಇಲ್ಲ ಟೆಸ್ಟರ್ ನೋಡಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಟ್ರ್ಯಾಕರ್ ಬಗ್ಗೆ ಡೀಟೇಲ್ಸ್ ಹೇಳಿದರೆ ನಿಮಗೆ ಇದರ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ 2,46,000 ಎಕ್ಸ್ ಶೋರೂಮಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಇನ್ನಲ್ಲಿ ನಿಮಗೆ ಇದ್ರ ಲುಕ್ಸ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಸೊ ಯಾವ ರೀತಿ ಇದೆ ಅಂತ. ಸೊ ಫ್ರಂಟಲ್ಲಿ ನಿಮಗೆ ಹೆಡ್ಲೈಟ್ ಬಂದು ನಾರ್ಮಲ್ ಏನು ಟ್ರೈಮ್ 400cc ಗಾಡಿಗೆ ಏನು ಬರ್ತಾಯಿದ್ದಲ್ಲ, ಸೊ ಅದೇ ಹೆಡ್ಲೈಟ್ ಬರುತ್ತೆ ನಿಮಗೆ. DRLಸು, ಸೊ LED ಹೆಡ್ಲೈಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಸೊ ವೈಸರ್ ಕೂಡ ನೋಡ್ತಾ ಇರ್ಬೋದು, ವೈಸರು ಅಷ್ಟೇ ನಿಮಗೆ ನಾರ್ಮಲ್ ವೈಸರ್ ಬರುತ್ತೆ. ಮತ್ತು ನಿಮಗೆ 400 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ 400 ಬ್ಯಾಡ್ಜಿಂಗ್ ಆಗಿದ್ರು ನಿಮಗೆ 349cc ಇಂಜಿನೇ ಬರುತ್ತೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 43 mm ಆಫ್ ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ. ಅಪ್ಸೈಡ್ ಡೌನು ಫೋಕ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಅವತ್ತು ನಿಮಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಡಿಸ್ಕ್ ಬಗ್ಗೆ ಹೇಳಿದ್ರೆ 320 mm ಆಫ್ ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ABS ಕೂಡ ಕೊಟ್ಟಿದ್ದಾರೆ. ಹಾಗೆ ಡಿಸ್ಕಲ್ಲಿ ನಿಮಗೆ ಬೈಬರ್ ಕ್ಯಾಲಿಪರ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಪ್ರೀಮಿಯಮ್ ಬೈಕ್ ಆಗಿರೋದ್ರಿಂದ ಬೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 17 ಇಂಚ್ ಅಲೈ ಬರುತ್ತೆ. ಹಾಗೆ ಟೈರ್ ಸೆಕ್ಷನ್ನು 110/70 ಸೆಕ್ಷನ್ ಟೈರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಸೊ ಇನ್ನು ನಿಮಗೆ MRF ಟೈರ್ ಕೊಟ್ಟಿದ್ದಾರೆ ಇದು. ಹಾಗೆ ಫ್ರಂಟಲ್ಲಿ ಕೂಡ ನೋಡ್ತಾ ಇರ್ಬೋದು, ಮಡ್ಗಾರ್ಡೆಲ್ಲ ನಿಮಗೆ ಪೇಂಟೆಡ್ ಫಿನಿಶ್ ಆಗಿರ್ಬೋದು ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಇನ್ನು ನೀವು ನೋಡ್ತಾ ಇರ್ಬೋದು ರೇಡಿಯೇಟರ್ ಪ್ಲೇಸ್ಮೆಂಟು ಯಾವ ರೀತಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ರೇಡಿಯೇಟರ್ಗೆ ಗಾರ್ಡ್ ಕೂಡ ಬರುತ್ತೆ. ಹಾಗೆ ಬಿಸೈಡ್ ರೇಡಿಯೇಟರ್ ನಿಮಗೆ ಕೂಲೆಂಟ್ ಪ್ಲೇಸ್ಮೆಂಟ್ ಬರುತ್ತೆ. ಸೊ ಅದಕ್ಕೆ ನಿಮಗೆ ಗಾರ್ಡ್ ಆಗಿಲ್ಲ ಅಂದ್ಬಿಟ್ಟು ಒಂದು ಮೆಟಲ್ದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸಾಸ್ಟು ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ. ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 349cc 4 ಸ್ಟ್ರೋಕು DOHC ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ಇದರ ಪವರ್ ಫಿಗರ್ ಬಗ್ಗೆ ಮಾತಾಡಿದ್ರೆ ನಿಮಗೆ 40 PS ಪವರ್ ಬರುತ್ತೆ, 32 Nm ಆಫ್ ಟಾರ್ಕ್ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಪೇರ್ ಟು 400cc ಕಂಪೇರ್ ಮಾಡಿದ್ರೆ ಸೊ 42 PS ಪವರ್ ಬರ್ತದೆ 400cc. 349cc ಏನಾಗುತ್ತೆ ನಿಮಗೆ 40 PS ಪವರ್ ಬರುತ್ತೆ. ಸೊ ಇನ್ನು ಟಾರ್ಕ್ ಬಗ್ಗೆ ಹೇಳಿದ್ರೆ ನಿಮಗೆ 400cc 37 Nm ಆಫ್ ಟಾರ್ಕ್ ಬರ್ತಾಯಿತ್ತು. ಸೊ ಇದರಲ್ಲಿ ನಿಮಗೆ 5 ಪಾಯಿಂಟ್ ಟಾರ್ಕ್ ಕಮ್ಮಿ ಆಗಿದೆ. ಸೊ ಓವರಾಲ್ ನಿಮಗೆ 32 Nm ಆಫ್ ಟಾರ್ಕ್ ಬರುತ್ತೆ. ಸೊ ಇನ್ನು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು, ನಿಮಗೆ 162 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ನಿಮಗೆ ಬ್ರೇಕ್ದೆಲ್ಲ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ಇದೆಲ್ಲ ಫುಟ್ ರೆಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ವಿತ್ ನಿಮಗೆ ಎಕ್ಸಾಸ್ಟ್ ಸೌಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಎಕ್ಸಾಸ್ಟ್ ಸೌಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಡ್ಯುಯಲ್ ಥರ ಬರುತ್ತೆ. ಸೊ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಎಕ್ಸಾಸ್ಟ್ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಏನಾಗುತ್ತೆ ಅಂದರೆ ಎಕ್ಸಾಸ್ಟಲ್ಲಿ ನಿಮ್ಗೆ ಡ್ಯುಯಲ್ ಲಿಪ್ ಥರ ಕೊಟ್ಟಿದ್ದಾರೆ ಎಕ್ಸಾಸ್ಟು. ಸೊ ಇನ್ನು ನಿಮಗೆ ಸೈಡಲ್ಲಿ ಟ್ರ್ಯಾಕರ್ ಸೊ ನೋಡ್ತಾ ಇರ್ಬೋದು, ಟ್ಯಾಂಕಲ್ಲಿ ನಿಮಗೆ ಟ್ರ್ಯಾಕರ್ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಸೊ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಆಫ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ 400 ಕೂಡ ಬ್ಯಾಡ್ಜಿಂಗ್ ಬರುತ್ತೆ. ಸೊ ಸೈಡಿಂದ ನೋಡ್ತಾ ಇದ್ದರೆ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ನಿಮಗೆ ನಾರ್ಮಲ್ ಟ್ರಯಂಪಲ್ಲಿ 400cc ಗಾಡಿಗಳಲ್ಲಿ ಸೊ ಇದೆಲ್ಲ ಫುಲ್ ಟ್ಯಾಂಕು ಸೊ ಆ ರೀತಿ ಬರೋದಿಲ್ಲ. ಫ್ಯೂಲ್ ಟ್ಯಾಂಕು ಫುಲ್ಲು ಡಿಸೈನ್ ಚೇಂಜ್ ಮಾಡಿದ್ದಾರೆ. ಸೊ ಟ್ರ್ಯಾಕರ್ಗಿಂತ ಸಪ್ರೇಟಾಗಿ ಫ್ಯೂಲ್ ಟ್ಯಾಂಕ್ ಇದು ಮಾಡಿದ್ದಾರೆ. ಹಾಗೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಸೆಂಟ್ರಲ್ ಬರೋದಿಲ್ಲ, ರೈಟ್ ಸೈಡ್ ಬರುತ್ತೆ. ವಿತ್ ನಿಮಗೆ E20 ಕೆಪಾಸಿಟಿ ಬರುತ್ತೆ. ಇನ್ನು ಸೀಟ್ ಹೈಟ್ ನೋಡ್ತಾ ಇರ್ಬೋದು ನೀವು 805 mm ಆಫ್ ಸೀಟ್ ಹೈಟ್ ಬರುತ್ತೆ. ಸೊ ಆರಾಮಾಗಿ ನಾನು 510 ಇದ್ದೀನಿ, ಆರಾಮಾಗಿ ನೀವು ಫ್ಲಾಟ್ ಫುಟ್ ಮಾಡ್ಕೋಬೋದು. ಸೊ ಆ ರೀತಿ ಯೂಸ್ ಮಾಡ್ಬೋದು. ಇನ್ನು ರೈಡಿಂಗ್ ಪೋಸ್ಚರ್ ನೋಡಿದ್ರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ರೈಡಿಂಗ್ ಪೋಸ್ಚರ್ ಯಾವ ರೀತಿ ಇದೆ ಅಂತ. ಸೊ ಅಗ್ರೆಸಿವ್ ಆಗಿ ನೀವು ಗಾಡಿನ ರೈಡ್ ಮಾಡೋದಾಗಲಿ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಹ್ಯಾಂಡಲ್ ಬಾರ್ಸು ಅಷ್ಟೇ. ಸೊ ಇದರಲ್ಲಿ ಮೇಜರ್ ಚೇಂಜಸ್ ಏನಂದರೆ ನಿಮಗೆ ಹ್ಯಾಂಡಲ್ ಬಾರ್ಸ್ ನಿಮಗೆ ವೈಡಾಗಿ ಬರುತ್ತೆ. ವೈಡಾಗಿ ಬರೋದ್ರಿಂದ ನಿಮಗೆ ಸ್ಟ್ರೀಟಲ್ಲಿ ಮತ್ತು ಟ್ರ್ಯಾಕ್ಗಳಲ್ಲಿ ನಿಮಗೆ ರೈಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಸೀಟ್ ಬಗ್ಗೆ ಹೇಳಿದ್ರೆ ನಿಮಗೆ ಇದು ಸೀಟು ನಿಮಗೆ ಕೌಲು ಕೂಡ ಬರುತ್ತೆ. ಸೊ ಸಿಂಗಲ್ ಸೀಟಾಗಿ ಯೂಸ್ ಮಾಡ್ಕೋಬೋದು, ಕೌಲನ್ನ ರಿಮೂವ್ ಮಾಡ್ಕೋಬೋದು. ಸೊ ರಿಮೂವ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಡ್ಯುಯಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಇಬ್ಬರು ಪ್ಯಾಸೆಂಜರ್ಸ್ನೂ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ಸಿಂಗಲ್ ಸೋಲೋ ಹೋಗ್ತೀವಿ ಅಂದರೆ ಕೌಲನ್ನ ಯೂಸ್ ಮಾಡ್ಕೋಬೋದು. ಹಾಗೆ ರಿಯರಲ್ಲಿ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ರಿಯರಲ್ಲಿ LED ಟೈಲ್ ಲ್ಯಾಂಪ್ ಜೊತೆಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ರಿಯರಲ್ಲಿ ಕೂಡ ಮಡ್ ಫ್ಲಾಪ್ ಬರುತ್ತೆ.
ಹಾಗೆ ನಿಮಗೆ ರಿಯರ್ ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರೋದು ಮೊನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಗ್ಯಾಸ್ದು ಅನ್ನೋದು ಒಂದು ಅಡಿಷ್ನಲ್ ಆ್ಯಡ್ ಮಾಡಿದ್ದಾರೆ. ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಓವರಾಲ್ ನಿಮಗೆ 150/60 ಸೆಕ್ಷನ್ ಬರುತ್ತೆ ವಿತ್ ನಿಮಗೆ 17 ಇಂಚ್ ಅಲಾಯ್ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರಲ್ಲಿ ಡಿಸ್ಕ್ ಬಗ್ಗೆ ಹೇಳಿದ್ರೆ ನಿಮಗೆ 230 mm ಡಿಸ್ಕ್ ಬರುತ್ತೆ. ಹಾಗೆ ರಿಯರಲ್ಲಿ ಕೂಡ ನಿಮಗೆ ಫೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ ಸ್ಯಾರಿ ಗಾರ್ಡ್ ಕೂಡ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲೂ ಕೂಡ ನಿಮಗೆ 400 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಮ್ಮದು ನೀವು ಕೀ ನೋಡ್ತಾ ಇರ್ಬೋದು, ಕೀ ನಾರ್ಮಲ್ ಕೀ ಬರುತ್ತೆ. ಸೊ ಕೀಯಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಮೊಬಿಲೈಸರ್ ಅನ್ನೋದು ಟ್ರೈಮ್ ಕಡೆಯಿಂದ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂದರೆ ನೀವು ಡ್ಯೂಪ್ಲಿಕೇಟ್ ಕೀ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಒರಿಜಿನಲ್ ಟ್ರೈಮ್ ಕೀನೇ ಯೂಸ್ ಮಾಡಬೇಕು. ಸೊ ಇಲ್ಲಾಂದರೆ ಗಾಡಿ ನಿಮಗೆ ಆನ್ ಆಗೋದಿಲ್ಲ. ಸೊ ಆ ರೀತಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಪೀಡೋಮೀಟ್ರ್ ಬಗ್ಗೆ ಹೇಳಿದರೆ ನಿಮಗೆ ಅನಲಾಗ್ ಕಮ್ ಡಿಜಿಟಲ್ ಬರುತ್ತೆ. ಸೊ ಸೆಮಿ ಡಿಜಿಟಲ್ ಕೊಟ್ಟಿದ್ದಾರೆ. ಸೊ ಅನಲಾಗ್ ಸ್ಪೀಡೋಮೀಟ್ರು ಮತ್ತು ಸೆಮಿ ಡಿಜಿಟಲ್ ಬರುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು ನ್ಯೂಟ್ರಲ್ಲು, ಗೇರ್ ಲಿವರ್ ಆಗಿರ್ಬೋದು, ಫ್ಯೂಲ್ ಇಂಡಿಕೇಷನ್ ಆಗಿರ್ಬೋದು. ಸೊ ಅವೆಲ್ಲ ಕೊಟ್ಟಿದ್ದಾರೆ. ಹಾಗೆ ನಿಮಗೆ RPM ಮೀಟ್ರು ಮತ್ತು ಗೇರ್ ಲಿವರ್ ಶಿಫ್ಟಿಂಗ್ ಇಂಡಿಕೇಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸೈಡ್ ಸ್ಟ್ಯಾಂಡು ಮತ್ತು ಟ್ರಿಪ್ A, ಟ್ರಿಪ್ B ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇನ್ನು ಫ್ಯೂಲ್ ಗೇಜ್ದೆಲ್ಲ ನಿಮಗೆ ಇಂಡಿಕೇಷನ್ಸ್ ಬರುತ್ತೆ. ಮತ್ತು ಇಲ್ಲೆಲ್ಲ ನಿಮ್ಗೆ ಏನಾದ್ರು ವಾರ್ನಿಂಗ್ ಸೈನ್ಸ್ ಬಂದರೆ ಸೊ ಅದ್ರ ಇಂಡಿಕೇಷನ್ಸ್ ಕೂಡ ಇಲ್ಲೇ ಇದೆ. ಇದು ನಿಮಗೆ ಬಟನ್ಸ್ ಕೂಡ ನೋಡ್ತಾ ಇರ್ಬೋದು. ಸೊ ಪಾಸ್ ಬಟನ್ಸ್ ಆಗಿರ್ಬೋದು, ಹಾಗೆ ನಿಮಗೆ ಏನು ಸ್ಪೀಡೋಮೀಟ್ರದ್ದು ಬಟನ್ಸ್ ಇಲ್ಲಿ ಹೈ ಬೀಮು, ಲೋ ಬೀಮ್ದು ಬಟನ್ಸು ಮತ್ತು ಇಂಡಿಕೇಟರ್ಸು, ಹಾಗೆ ಹಾರನ್ ಸ್ವಿಚ್ ಬರುತ್ತೆ. ಇನ್ನು ರೈಟ್ ಸೈಡ್ ನೋಡಿದ್ರೆ ನಿಮಗೆ ಕಿಲ್ ಸ್ವಿಚ್ ಆಗಿರ್ಬೋದು, ಹಜಾರ್ಡ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಓವರಾಲ್ ಟ್ರೈಂಪ್ ಟ್ರ್ಯಾಕರ್ 400 ರಿವ್ಯೂ ಇದಾಗಿತ್ತು. ಸೊ ಯಾರೆಲ್ಲ ಒಂದು ಒಳ್ಳೆ ಬೈಕು ವಿತ್ ನಿಮಗೆ ಪವರ್ ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ವೈಸು ಸ್ಟ್ರೀಟ್ ಮತ್ತು ಟ್ರ್ಯಾಕಲ್ಲಿ ಯೂಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ಅವ್ರಿಗೆ ಟ್ರ್ಯಾಕರು 400 ಒಂದೊಳ್ಳೆ ಬೆಸ್ಟ್ ಚಾಯ್ಸು. ಸೊ ಓವರಾಲ್ ನಿಮಗೆ ಎಕ್ಸ್-ಶೋರೂಮ್ ಬಂದು 2,46,000 ಆಗುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನೇ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.